ಹಲೋ ಗಾಯ್ಸ್, ಏನಪ್ಪ ವಿಚಾರ ಅಂದರೆ ನೋಡಿ, ನಮ್ಮ ರೈತರುಗಳು ಬಿಸಿಲು ಮಳೆ ಚಳಿ ಎಂದಲೇ ಮತ್ತು ತಿರ್ಗಾ ಈ ವಿಷ ಜಂತುಗಳ ಭಯ ಇಲ್ದಲೇ ಹೊಲ್ದುಗಳಲ್ಲಿ ಮತ್ತು ತಿರ್ಗಾ ಗದ್ದೆಗಳಲ್ಲಿ ಫಾರ್ಮ್ ಹೌಸ್ಗಳಲ್ಲಿ ಇವಾಗ ಕುರಿ ಕಾಯಕ್ಕೆ ಹೋಗೋರು ಕಾಡುಗಳಲ್ಲಿ ಮತ್ತು ಇವಾಗ ಒಂದು ಮನೆ ಕೆಲಸ ಮಾಡೋರು ಅವ್ರ ಮನೆ ಕೆಲಸ ಮಾಡೋ ಅಂದರೆ ಇಟ್ ಮೀನ್ಸು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋರು ಅಲ್ಲಿ ಅವ್ರು ಮಾಡೋ ಕೆಲಸಗಳಲ್ಲಿ. ಸೊ ನೋಡಿ, ಅವರ ಜೀವನನ ಪಣಕ್ಕಿಟ್ಟು ಅವರು ಕೆಲಸ ಕಾರ್ಯಗಳು ಮಾಡ್ತಾರೆ. ನಮ್ಮ ರೈತರುಗಳ ಜೀವನ ಅಂತೂ ಎಕ್ಸ್ಪೆಷಲಿ ರಾತ್ರಿ ಹೊತ್ತು ನೀರು ಹಾಯ್ಸೋಕೆ ಹೋಗೋರು ಮತ್ತು ತಿರ್ಗಾ ಹೊಲ ಗದ್ದೆಗಳಲ್ಲಿ ನೋಡಿ ಈ ಥರ ಬೆಳೆದಿರೋ ಹಸಿಗೆ ಮೇವು ಹುಲ್ಲು ಕುಯ್ಕೊಂಬರೋಕೆ ಹೋಗೋರಂತೂ ಯಾವ ವಿಷ ಜಂತು ಇರುತ್ತೋ, ಹಾವಿರುತ್ತೋ, ಹಲ್ಲಿ ಇರುತ್ತೋ, ಚೇಳಿ ಇರುತ್ತೋ, ಏನಿರುತ್ತೆ ಅಂತ ಗೊತ್ತಾಗಲ್ಲ. ಸೊ ಅವರು ಭಯ ಇಲ್ದೇ ಅಷ್ಟು ಅವ್ರ ಲೈಫ್ನ ಸೇಫ್ಟಿ ಮಾಡ್ಕೊಳ್ದಲೇ ಕೆಲಸ ಕಾರ್ಯಗಳು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವರು ರೈತರ ಜೀವನವೂ ತುಂಬ ಅತ್ಯಮೂಲ್ಯ. ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತಾರೆ. ಸೊ ಒಬ್ಬ ರೈತನ ಜೀವನ ಕೂಡ ತುಂಬ ಅತ್ಯಮೂಲ್ಯ ಅಂತ ಅಂದ್ಬಿಟ್ಟು ನಾನೊಂದು 3 ಪ್ರೊಡಕ್ಷನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಒಂದು ಏನೋ ವಸ್ತುಗಳನ್ನ ಪ್ರತಿಯೊಬ್ಬರು ರೈತರುಗಳು, ಪ್ರತಿಯೊಬ್ಬರು ಗಾರೆ ಕೆಲಸ ಮಾಡೋರು, ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರು, ತಮ್ಮ ತೋಟಗಳಲ್ಲಿ ಫಾರ್ಮ್ ಹೌಸ್ಗಳಲ್ಲಿ ಕೆಲಸ ಮಾಡ್ಕೊಳ್ಳೋರು, ಓನರ್ಗಳು, ರೈತರುಗಳು, ಕ್ಲೀನರ್ಗಳು ಎಲ್ಲರೂ ಕೂಡ ಯೂಸ್ ಮಾಡುವಂತಹ ಇದು ವಸ್ತು ಇದು. ಸೊ ಇದನ್ನು ನೀವು ಪರ್ಚೇಸ್ ಮಾಡಿದ್ರೆ 100% ನಿಮ್ಮ ಲೈಫ್ಗೆ ಇಂತಹ ವಿಷ ಜಂತುಗಳಿಂದ ನಾವು ಕಚ್ಚಿಸ್ಕೊಂಡು ಸಾಯುವಂತಹ ಏನು ಸಂದರ್ಭದಿಂದ ನಾವು ದೂರ ಉಳ್ಕೊಬೋದು. ಅವೇನಂದ್ಬಿಟ್ಟು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ ಗಾಯ್ಸ್. ನೋಡಿ, ಇದು ಆ್ಯಕ್ಚುಲಿ ಫಾರ್ಮಿಂಗು ಸನ್ ಪ್ರೊಡಕ್ಷನ್ ಕ್ಯಾಪ್ ಅಂದ್ಬಿಟ್ಟು ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ಇವನು ಶಾಪ್ಗಳಲ್ಲೂ ಸಿಗುತ್ತೆ. ಸೊ ಪ್ರೈಸ್ ವೈಸು ನೋಡ್ಕೊಂಡು ತೊಗೊಳ್ಳಿ. ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಥರ ಪ್ರೈಸ್ ಇರುತ್ತೆ. ಸೊ ಇದು ಆನ್ಲೈನಲ್ಲಿ ಬಂದ್ಬಿಟ್ಟು ನನಗೆ 499 ರುಪೀಸ್ಗೆ ಸಿಕ್ತು, ಇವನು 500 ರುಪೀಸ್ಗೆ ಸಿಕ್ತು. ಇದರಿಂದ ನೋಡಿ ಎಷ್ಟು ಬೆನಿಫಿಟ್ ಇದೆ ಅಂದರೆ, ಇವಾಗ ನೋಡಿ ಇದನ್ನು ಹಾಕ್ಕೊಂಡ್ರೆ ನೋಡಿ ಲುಕ್ ವೈಸ್ ಯಾವ ಥರ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಈ ಥರ ಲುಕ್ ವೈಸ್ ಕಾಣಿಸುತ್ತೆ ನಿಮಗಿದು. ಇದು ನೋಡಿ ಬ್ಯಾಕ್ ಸೈಡ್ ಕೂಡ ಇಲ್ಲಿ ಹಿಂದ್ಗಡೆ ಇವಾಗ ಜಾಸ್ತಿ ಟೀ ಶರ್ಟೆಲ್ಲ ಹಾಕೊಂಡು ನೀವು ಕೆಲಸ ಮಾಡಬೇಕಾದ್ರೆ ಹಸುರುಗಳಲ್ಲಿ ಸೊಳ್ಳೆಗಳು ಇಂಥ ಪೋರ್ಷನಲ್ಲಿ ಮತ್ತು ಕಿವಿಗೆಲ್ಲ ಕಚ್ಚುತ್ತಾ ಇರ್ತವೆ. ಸೊ ನೀವು ಅವಾಗ ಇದಿರೋದ್ರಿಂದ ಹಿಂಗೆ ಹಾಕ್ಕೊಂಡ್ರೆ ಸೊ 100% ಸೊಳ್ಳೆಗಳು ಕೂಡ ಕಚ್ಚಲ್ಲ ಒಂದು ನಿಮಗೆ. ಮತ್ತು ಫುಲ್ಲು ಕ್ಲೀನು ಸನ್ ಪ್ರೊಡಕ್ಷನು, ಸೂರ್ಯನಿಂದ ಟ್ಯಾನ್ ಆಗದಂಗೆ, ತಲೆಗೆ ಬಿಸಿಲು ಬೀಳ್ದಂಗೆ 100% ನಿಮಗೆ ನಿಮ್ಮನ್ನ ಪ್ರೊಡಕ್ಟ್ ಮಾಡುತ್ತೆ, ಸೇವ್ ಮಾಡುತ್ತೆ. ಸೊ ಮತ್ತು ಇದು ನೋಡಿ, ಇದು ಇನ್ನೊಂದು ತೋರಿಸ್ತೀನಿ ವೀಕ್ಷಕರು, ತೋರಿಸು. ತಲೆಯಲ್ಲಿ ಸ್ವೆಟ್ ಆಗುತ್ತೆ ಅಲ್ವಾ ಜಾಸ್ತಿ ಕೆಲಸ ಮಾಡಬೇಕಾದ್ರೆ. ಸೊ ಸ್ವೆಟ್ ಆದರೂ ಕೂಡ ಏರಿಯೇಷನ್ಗೆ ಅಂದ್ಬಿಟ್ಟು ನೋಡಿ ಈ ಥರ ಗ್ಯಾಪ್ ಕೊಟ್ಟಿರ್ತಾರೆ ಇಲ್ಲಿ ನೋಡಿ. ಇದು ಸಣ್ಣ ಸಣ್ಣ ಹೋಲ್ ಗ್ಯಾಪ್ ಇದು. ಸೊ ಇದು ತುಂಬ ಕ್ವಾಲಿಟಿ ಅಂತೂ ಇದೆ 100%. ಇದು ಒಂಥರ ಹೆಂಗೆ ಅಂದರೆ ಸಿಂಥೆಟಿಕ್ ಐಟಮ್ಸ್ ಥರ ಬರುತ್ತೆ, ಒಂಥರ ಇದು ಹಿಂಗೆ ಮುರ ಅನ್ನುತ್ತೆ. ಸೊ ಈ ಥರ ಐಟಮ್ಸು ಬೇಗ ಹಾಳಾಗಲ್ಲ. ಮತ್ತು ಗಾಳಿಗೆ ಏನಾದ್ರೂ ನೀವು ಬಗ್ಗಿ ಎದ್ದಾಗ ಸೊ ಏನಾದರೂ ಬಿದ್ದೋಗ್ಬಿಡುತ್ತೆ ಅಂತಂದರೆ ನೋಡಿ ಈ ಥರ ಪ್ರೊಡಕ್ಷನ್ ಇದೆ. ಇದನ್ನು ಹಿಂಗೆ ಹಾಕೊಂಬಿಟ್ಟು ನೋಡಿ, ಹಿಂಗೆ ನೋಡಿ ನಾನು ತೋರಿಸ್ತೀನಿ. ಹಿಂಗೆ ಹಾಕ್ಕೊಂಡು ಇಲ್ಲಿ ನೋಡಿ, ಇದನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಇದನ್ನು ಟೈಟ್ ಮಾಡ್ಕೋಬೋದು. ನೋಡಿ ತೋರಿಸ್ತೀನಿ ನೋಡಿ, ಸೆಂಟ್ರಿಗೆ ಹಾಕ್ಕೊಂಡು ಈ ಥರ ಟೈಟ್ ಮಾಡ್ಕೊಂಬಿಟ್ರೆ ನೀವು ಗಾಳಿ ಎಷ್ಟಾರ ಹೊಡೀಲಿ, ಬಿಸಿಲು ಎಷ್ಟಾರ ಬೀಳಲಿ, ನಿಮಗೆ ಫುಲ್ಲು ಪ್ರೊಡಕ್ಷನ್ ಆಗುತ್ತೆ. ಮತ್ತು ಇದ್ರ ಜೊತೆ ಇನ್ನೊಂದು ಕೊಡ್ತಾರೆ, ಫೇಸ್ ಮಾಸ್ಕ್ ಕೂಡ ಇರುತ್ತೆ. ಬರೀ ಕಣ್ಣು ಮಾತ್ರ ಕಾಣಿಸ್ಬೇಕು. ಇವಾಗ ಲೈಕ್ ಯಾವ ಥರ ಅಂದರೆ ನೋಡಿ, ಬೆಂಗಳೂರಿಂದ ಬಂದು ಫಾರ್ಮಿಂಗ್ ಮಾಡ್ತಾರಲ್ವ, ಬೆಂಗಳೂರಿಂದ ಬಂದು ಫಾರ್ಮಿಂಗ್ ಮಾಡೋರು ಅವರು ಬ್ಯೂಟಿ ಮತ್ತು ಹೆಲ್ತ್ ಕಾನ್ಷಿಯಸ್ ನೋಡ್ತಾರಲ್ವ. ಸೊ ಅದನ್ನು ಕೂಡ ನೀವು 100% ಇದರಲ್ಲಿ ಪ್ರೊಡಕ್ಷನ್ ಮಾಡ್ಕೋಬೋದು. ಈ ಥರ ಇದು ಬರೀ ಫೇಸ್ ಮಾಸ್ಕ್ ಬರುತ್ತೆ. ಫೇಸ್ ಮಾಸ್ಕ್ ಅಂದರೆ ಮೂಗು ಹತ್ರ ಎಲ್ಲ ಫುಲ್ ಈ ಪೋರ್ಷನಲ್ಲಿ ಫುಲ್ಲು ಟ್ರಾನ್ಸ್ಪೋರ್ಟ್ ಇಲ್ಲಿ ತೋರಿಸ್ತಿಲ್ವ ಇಲ್ಲಿ ಹೇರೇಷನ್ಗೆ. ಸೊ ಆ ಥರ ನಿಮಗೆ ಗ್ಯಾಪ್ ಇರುತ್ತೆ ಅದು. ಸೊ ನೀವು ಅದನ್ನು ನೀವು ಇಲ್ಲಿ ಕರೆಕ್ಟಾಗಿ ಫೇಸ್ಗೆ ಹಾಕೊಂಡ್ಬಿಟ್ರಿ ಅಂದರೆ ಸೊ ನಿಮಗೆ ಇವನು ಫೇಸ್ನು ಕೂಡ ಟ್ಯಾನ್ ಆಗೋಲ್ಲ, ಆ ಥರನೂ ಕೂಡ ಪ್ರೊಡಕ್ಷನ್ ಇರುತ್ತೆ. ತುಂಬ ಒಳ್ಳೆ ಒಂದು ವಸ್ತು ಇದು. ನೀವು ಆರಾಮಾಗಿ ಪರ್ಚೇಸ್ ಮಾಡಿದ್ರೆ ಬಿಸಿಲಿಂದ ಅಂತೂ ಖಂಡಿತ ನೀವು ಇದರಲ್ಲಿ ಪ್ರೊಡಕ್ಷನ್ ಆಗ್ಬೋದು. ಇನ್ನೊಂದು ಎರಡನೇ ಐಟಮ್ಸ್ ಏನಂದರೆ ನೋಡಿ, ಹ್ಯಾಂಡ್ ಗ್ಲೌಸ್. ಇದು ಹ್ಯಾಂಡ್ ಗ್ಲೌಸ್ ಬಂದ್ಬಿಟ್ಟು ಪ್ರತಿಯೊಬ್ಬರು ನೋಡಿ ಯಾವ ಥರ ಕಂಫರ್ಟಬಲ್ ಇದೆ ಅಂತ ನಾನು ನಿಮಗೆ ಫಸ್ಟ್ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ನೋಡಿ, ಸೇಫ್ಟಿ ಮತ್ತು ಕಂಫರ್ಟಬಲ್ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಫಸ್ಟ್ ಇದ್ರ ಬಗ್ಗೆ. ನೋಡಿ ಗೈಸ್, ಇದು ಇವನ್ನು ಬೆಂಗಳೂರು ಕಡೆ ಯಾರ್ಯಾರು ಇದು ಮಾಡ್ತಾರಲ್ವ, ಏನು ಗಿಡದಂಗಡಿಗಳು ಮತ್ತು ತಿರ್ಗಾ ನರ್ಸರಿಗಳು ಮಾಡ್ತಾರಲ್ಲ, ಅವರು ಜಾಸ್ತಿ ಯೂಸ್ ಮಾಡ್ತಾರೆ. ಇದನ್ನು ನಮ್ಮ ರೈತರುಗಳು ಕೂಡ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಇದ್ರದ್ದು ಸ್ವಲ್ಪ ಹಾಕ್ಕೊಂಡಾಗ ಸ್ಟಾರ್ಟಿಂಗು ಸ್ವಲ್ಪ ಹಿಂಸೆ ಅನಿಸುತ್ತೆ ಯಾರಿಗೆ ಅಭ್ಯಾಸ ಇಲ್ದವ್ರಿಗೆ. ಮೆಂಟಲಿ ನೀವು ಫಿಕ್ಸ್ ಆಗಿಬಿಟ್ಟು ಪ್ರಿಪೇರ್ ಆಗಿ ನೀವೇನಾದ್ರು ಇದನ್ನು ಹಾಕೊಂಡು ಕೆಲಸ ಮಾಡೋಕ್ಕೆ ಹೋದರೆ 100% ನಿಮಗೆ ಕಂಫರ್ಟಬಲ್ ಅನಿಸುತ್ತೆ. ಸೊ ನೋಡಿ, ಇವಾಗ ಇದರಲ್ಲಿ ನೀವು ಮಣ್ಣು ಕೆಲಸ ಮಾಡ್ಬೋದು, ಹಾಳಾಗಲ್ಲ. ನೋಡಿ ಇದು ಗ್ರಿಪ್ಪರ್ ಇರುತ್ತೆ. ನೀವೇನಾದರೂ ನೋಡಿ ಕಾಣಿಸಿದೆಯಲ್ವ ನಿಮಗೆ, ನೋಡಿ ಗ್ರಿಪ್ಪರು
ಸೊ ಇದು ನಿಮಗೆ ಇವನು ಕೈಯಲ್ಲಿ ಏನಾದ್ರು ಒಂದು ಮಚ್ಚಿಟ್ಕೊಂಡು ಏನಾರು ಒಂದು ಐಟಮ್ ಕತ್ತರಿಸ್ತೀವಿ ಅಂದ್ರೂ ಬಬೆಗಳು ಬರೋಲ್ಲ, ಗ್ರಿಪ್ ಆಗಿರ್ತೈತೆ. ಮತ್ತು ಗುದ್ಲಿಟ್ಕೊಂಡು ನಾವು ಅಗಿತೀವಿ, ಮತ್ತು ಏನಾದ್ರೂ ಮಣ್ಣು ಎತ್ತಾಕ್ತೀವಿ ಅಂದ್ರೂ ಕೂಡ ನೀವನು ಕೈಗೆ ಮಣ್ಣಾಗೋದಿಲ್ಲ ಒಂದು, ಮತ್ತು ಕೈ ಬಬ್ಬೆಗಳು ಬರೋಲ್ಲ, ಸೇಫ್ಟಿ ಇರ್ತೈತೆ. ಮೇಯ್ನ್ ಪರ್ಪಸ್ಗೆ ನಮ್ಮ ರೈತರುಗಳು ದನ ಕುರಿ ಕೋಳಿ ಹಸು ಸಾಗಾಣಿಕೆ ಮಾಡೋರು ಸೊ ಏನಕ್ಕೆ ಪರ್ಪಸ್ಗೆ ಇದು ಯೂಸ್ ಮಾಡಬೇಕಂದ್ರೆ, ಇವಾಗ ನೀವು ಹಸು ಸಾಕ್ತಾ ಇದ್ದೀರಾ, ಒಂದು ಹೊಲಕ್ಕೆ ಜವಳ ಕಡೆ ಕುಯ್ಕೊಂಬರಕ್ಕೆ ಅಂತ ಆಗಿರ್ತೀರ, ಅಲ್ಲಿ ಹಾವುಗಳಿರ್ತವೆ, ವಿಷ ಜಂತುಗಳಿರ್ತವೆ, ಚೇಳುಗಳಿರ್ತವೆ. ಇವತ್ತಿನ ದಿವಸ ಅಂತೂ ಯಾವುದು ಬೇಡ, ನಮ್ಮೂರಿಂದ ಒಂದು ಒಳ್ಳೆ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಇಲ್ಲ ಅಂದ್ರೂ ಕುಣಿಗಲೈತೆ. ಕುಣಿಗಲು ನಮ್ಮೂರಿಂದ 18ರಿಂದ 25 ಕಿಲೋಮೀಟ್ರ್ ಐತೆ, ಕರೆಕ್ಟ್ 15ರಿಂದ 20 ಕಿಲೋಮೀಟರ್ ಐತೆ. ಓಕೆ, ಸೊ ನಾವು ಒಂದು ನಮ್ಮ ರೈತರುಗಳು, ನಮ್ಮ ಅಪ್ಪನೋ ನನ್ನ ತಮ್ಮನೋ ಇಲ್ಲ ನಮ್ಮ ವೈಫು ಇಲ್ಲ ನಮ್ಮ ಅಮ್ಮನೋ ಯಾರೋ ನಮ್ಮ ಮನೆಯವರು ನಮ್ಮ ತುಂಬ ಆತ್ಮೀಯರು ಇವಾಗ ದನ ಇದು ಏನೋ ಹುಲ್ ಕುಯ್ಕೊಂಬರಕ್ಕೆ ಹೋಗ್ತಾರೆ. ಹುಲ್ ಕುಯ್ಕೊಂಬರಕ್ಕೆ ಹೋದಾಗ ಅಲ್ಲೇನಾರ ಹಾವೇ ಕಚ್ಚುತ್ತು, ಒಂದು ಚೇಳೆ ಕಚ್ಚುತ್ತು. ಚೇಳು ಕಚ್ಚಿದ್ರೆಲ್ಲ ಬಿಡಿ, ಊರ ಕಡೆನೇ ಸಣ್ಣ ಪುಟ್ಟ ಅದನ್ನು ತಳ್ಕೊಳ್ಳುತ್ತೆ. ಏನಾದ್ರೂ ವಿಷಪೂರಿತ ಹಾವು ಕಚ್ಚುತ್ತು ಅಂದರೆ ನಿಮಗೆ, ನೀವು ಇಲ್ಲಿಂದ 15ರಿಂದ 20 ಕಿಲೋಮೀಟ್ರ್ ಕರ್ಕೊಂಡು ಹೋಗೋಷ್ಟಕ್ಕೆ ಆ ಮನುಷ್ಯ ಬದುಕಿರ್ತಾನೋ ಬದುಕಿರಲ್ವನೋ ಗ್ಯಾರಂಟಿನೇ ಇರಲ್ಲ. ಸೊ ಆ ಪರ್ಪಸ್ಗೆ ನೋಡಿ, ಇವಾಗ ಹುಲ್ ಕುಯ್ಯಕ್ಕೆ ಹೋದಾಗ ಹಾವುಗಳಿಂದ ವಿಷ ಜಂತುಗಳಿಂದ ನೀವು ಪ್ರೊಡಕ್ಷನ್ ಮಾಡ್ಕೊಳ್ಳೋಕ್ಕೆ ನಮ್ಮ ರೈತರುಗಳು ನಮ್ಮನ್ನು ನಾವು ಪ್ರೊಡಕ್ಷನ್ ಮಾಡ್ಕೊಳ್ಳೋಕ್ಕೆ ಈ ಹ್ಯಾಂಡ್ ಗ್ಲೌಸು. ಮತ್ತು ಇನ್ನೊಂದು ಹೇಳ್ತೀನಿ ಕೇಳ್ರಿ, ಈ ಬೆಂಗಳೂರಿಂದ ಬಂದು ನಾನು ಆ್ಯಕ್ಚುಲಿ ನನ್ನ ಬಿಸ್ನೆಸ್ ಎಲ್ಲ ನೋಡಿ ಗೈಸ್ ಬೆಂಗಳೂರಲ್ಲಿ ಇರೋದು. ಬಿಸ್ನೆಸ್ಸು ನಾನು ಪ್ರತಿಯೊಂದು ವ್ಯವಹಾರ ಎಲ್ಲ ಬೆಂಗಳೂರಲ್ಲಿ ಇರೋದು. ನನಗೆ ಫಾರ್ಮಿಂಗು ರೈತನ ಬಗ್ಗೆ ಮತ್ತು ನಮ್ಮ ವ್ಯವಸಾಯದ ಬಗ್ಗೆ ತುಂಬಾ ಆಸಕ್ತಿ ಇದೆ. ನಾನು ನನ್ನ ತಮ್ಮ ಸೇರ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ, ನಮ್ಮದು ಫಾರ್ಮ್ ಹೌಸ್ ಮಾಡಿ ನಾವೇನೋ ಒಂದು ಮಾಡಬೇಕು ಕೃಷಿನಲ್ಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನಮ್ಮಂಥವ್ರಿಗೆ ಎಕ್ಸ್ಪೆಷಲಿ ನೋಡಿ, ಕೈ ಮಣ್ಣಾಗ್ದಂಗೆ ಬೊಬ್ಬೆ ಬರ್ದಂಗೆ ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳು ಮಾಡ್ಬೋದು. ಬೆಂಗಳೂರಿಂದ ಬಂದು ಕೃಷಿ ಮಾಡ್ತಾ ಇರೋರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಈ ಹ್ಯಾಂಡ್ ಗ್ಲೌಸು. ನೀವು 100% ಪರ್ಚೇಸ್ ಮಾಡಿ ಇಟ್ಕೋಬೋದು ಇದನ್ನು. ನೋಡಿ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಬೀಳ್ತು, ಅಂದರೆ ನಿಮ್ಮ ಕಂಫರ್ಟಬಲು. ನೋಡಿ ಇದರಲ್ಲಿ ನಾನು ಆ್ಯಕ್ಚುಲಿ ನೋಡಿ, ಇದು ಇಲ್ಲಿವರೆಗೂ ತೋಳೊಳಗೂ ಬರೋ ತಗೊಂಡಿದ್ದೀನಿ ನಾನು. ಓಕೆನಾ, ಇಷ್ಟಕ್ಕೆ ಬೇಕಂದ್ರೂ ಸಿಗುತ್ತೆ, ಇಲ್ಲ ಇಷ್ಟಕ್ಕೆ ಬೇಕಂದ್ರೂ ಸಿಗುತ್ತೆ. ಆ್ಯಕ್ಚುಲಿ ಬರೀ ಮಣ್ಕೈಗೆ ಮಾತ್ರ ಆಗೋಷ್ಟೇ ದಯವಿಟ್ಟು ತೊಗೊಬಿಡ್ರಿ, ಯಾಕಂದರೆ ಸೇಫ್ಟಿ ಪರ್ಪಸ್ ಇಲ್ಲ. ಅಟ್ಲೀಸ್ಟು ನಾವು ಹಿಂಗೆ ನೋಡಿ ಇಲ್ಲಿ ಮಡಚುತ್ತೀವಲ್ಲ ತೋಳು, ಇದನ್ನು ಕೈನ ಈ ಫೋಲ್ಡಿಂಗ್ವರೆಗೂ ಬರೋ ಥರ ನೀವು ತೊಗೊಂಡ್ರೆ ಇದನ್ನು ನಿಮಗೆ 100% ಇದು ಸೇಫ್ಟಿ ಇರುತ್ತೆ. ಈ ವಿಷ ಜಂತುಗಳಿಂದ ನಾವು ಕಚ್ಚಿಸ್ಕೊಳ್ದಲೇ ನಮ್ಮ ಜೀವನ ನಾವು ಸೇಫ್ ಮಾಡ್ಕೋಬೋದು. ಕೆಲಸ ಕಾರ್ಯಗಳು ಕೂಡ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಬೆಂಗಳೂರಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೋರಿಗೆ ಮುಂಚೆ ಎಲ್ಲ ಚಿಕ್ಕವರಿದ್ದಾಗ ಮಾಡಿರ್ತೀವಿ, ಇವಾಗ ಅಭ್ಯಾಸ ತಪ್ಪಿರುತ್ತೆ. ಒಂದು ಇದನ್ನೇ ಕುಯ್ಯಕ್ಕೆ ಹೋಗ್ತೀವಿ, ಜವಳಕಡ್ಡಿನ ಒಂದು ಹುಲೆ ಕುಯ್ಯಕ್ಕೆ ಹೋಗ್ತೀವಿ. ಆ ಟೈಮಲ್ಲಿ ಬೈ ಮಿಸ್ಸಾಗಿ ಕುಯ್ಬೇಕಾದ್ರೆ ಕೈಗೆ ಬಂತು ಅಂದರೆ ಕೈನೂ ಕುಯ್ಕೋತದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೈ ಕುಯ್ಯೋದು ಮತ್ತು ಆ ಥರದ್ದು ಆಗೋಲ್ಲ. ಸಪೋಸ್ ತುಂಬ ಫೋರ್ಸ್ಫುಲಿ ಶಾರ್ಪ್ ಇರೋ ಕುಯ್ತು ಅಂದ್ರೂ ಬರೀ ನಾವು ಹಾಕೊಂಡ್ರೆ ಗ್ಲೌಸ್ ಅಷ್ಟೇ ವೇಸ್ಟ್ ಆಗುತ್ತೆ, ಬಟ್ ನಾವು ಸೇಫಾಗಿರ್ತೀವಿ. ಸೊ ಅದರಿಂದ ನೀವು ಈ ಥರದ್ದು ಇನ್ನೊಂದು ಪ್ರೊಡಕ್ಷನ್ ಮಾಡೋ ಪ್ರಾಡಕ್ಟ್ನ ತಗೋಬೋದು. ಇವನ್ ಆನ್ಲೈನಲ್ಲಿ ಸಿಗುತ್ತೆ. ಮತ್ತು ತಿರ್ಗಾ ನೀವು ಯಾವುದಾದ್ರು ನಿಯರ್ ಬೈ ರಿಟೇಲರ್ ಸ್ಟೋರ್ಗೆ ಹೋಗಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದು ನಾನು ತಗೊಂಡಾಗ ಇದು ನನಗೆ 600 ರೂಪಾಯಿನೋ 700 ರೂಪಾಯಿನೂ ಆಯಿತು ಗಾಯ್ಸ್. ಟೋಟಲ್ 2ರಿಂದ 600 ರೂಪಾಯಿನೋ 700 ರೂಪಾಯಿನೂ ಆಯಿತು. ಸೊ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಒಂದು ಗಾಯ್ಸ್. ನೋಡಿ 3ನೇ ಪ್ರಾಡಕ್ಟು ಇದೆ. ಇದು ಬಂದ್ಬಿಟ್ಟು ಶೂಸ್ ಬಂದ್ಬಿಟ್ಟು ನಿಮಗೆ ತುಂಬ ಇಂಪಾರ್ಟೆಂಟು. ನಾವು ನೋಡಿ ರಾತ್ರಿ ಹೊತ್ತು ಗದ್ದೆಗೆ ತೋಟಕ್ಕೆ ನೀರು ಕಟ್ಟಕ್ಕೆ ಹೋಗೋರು, ಮತ್ತು ತಿರ್ಗಾ ರಾತ್ರಿ ಹೊತ್ತು ಎಕ್ಸ್ಪೆಷಲಿ ಕೆಲಸ ಕಾರ್ಯಗಳು ಮಾಡೋರು, ಮತ್ತು ಈ ನೋಡಿ ಹಿಂಗೆ ನಮ್ಮ ಫಾರ್ಮ್ ಹೌಸ್ಗಳಲ್ಲಿ ಬೆಳಿಗ್ಗೆ ಹೊತ್ತೇನೆ, ರಾತ್ರಿ ಹೊತ್ತು ಅನ್ನೋದಕ್ಕಿಂತ ರಾತ್ರಿ ಹೊತ್ತು ಜಾಸ್ತಿ ಕೆಲಸ ಕಾರ್ಯಗಳು ಮಾಡ್ತಾರೆ ನಮ್ಮ ರೈತರುಗಳು. ಇವನು ಬೆಳಿಗ್ಗೆ ಹೊತ್ತು ಕೂಡ ಹೊಲಕ್ಕೆ ಮತ್ತು ತೋಟಗಳಿಗೆಲ್ಲ ಹೋಗೋರು. ಸೊ ಈ ಥರ ಶೂನ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ನೋಡಿ ಬದಿನ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ, ಕವಲೆಗಳಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ನಮ್ಮ ತೋಟದಲ್ಲಿ ತುಂಬ ಸದುಗ್ಲಿರೋ ಜಾಗದಲ್ಲಿ ಇವಾಗ ನೋಡಿ ತೆಂಗಿನ ತೋಟ ಮಾಡವ್ರೆ, ತೆಂಗಿನ ತೋಟದ ಗರಿಗಳೆಲ್ಲ ತುಂಬ ಬಿದ್ದಿರ್ತವೆ. ಸೊ ಆ ಟೈಮಲ್ಲಿ ನಾವು ಅದನ್ನು ಎತ್ತಾಕ್ಬೇಕಾದ್ರೆ ಅಲ್ಲೆಲ್ಲ ಕಾಲಿಡಬೇಕಾಗಿದೆ. ಎಕ್ಸ್ಪೆಷಲಿ ತೆಂಗಿನ ಗರಿ ಒಳಗಡೆ ತುಂಬ ವಿಷ ಜಂತುಗಳಿರ್ತವೆ. ಹಾವುಗಳಾಗಲಿ ಚೇಳುಗಳಾಗಲಿ ಭಯಾನಕ ವಿಷಪೂರಿತ ಹಾವುಗಳಿರ್ತವೆ. ಸೊ ಅವೇನಾರ ಕಚ್ಚಿದ್ವು ಅಂದರೆ ಪಕ್ಕ 100% ವಿತಿನ್ 10 to 15 ಸೆಕೆಂಡ್ಸಲ್ಲಿ ಒಬ್ಬ ಮನುಷ್ಯ ಸಾಯೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೀವು ಈ ಥರ ಶೂಗಳನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ನಮ್ಮ ರೈತರುಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದನ್ನ ಯಾವ ಥರ ಯೂಸ್ ಮಾಡೋದು, ಲುಕ್ ವೈಸ್ ಯಾವ ಥರ ಇರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಓಕೆ ನೋಡಿ ಗೈಸ್, ಈ ಥರ ಲುಕ್ ವೈಸ್ ಕಾಣಿಸುತ್ತೆ ನೋಡಿ. ಈ ಥರ ನೀವು ಇದನ್ನು ಹಾಕ್ಕೊಂಡು ಶೂ ಹಾಕ್ಕೊಂಡು ಯಾವುದೇ ಹೊಲಕ್ಕೆ ಹೋಗಿ, ಗದ್ದೆಗೆ ಹೋಗಿ, ಒಂದು ಸದುಗ್ಲಿರೋ ವಾತಾವರಣಕ್ಕೆ ಹೋಗಿ, ಮತ್ತು ನೋಡಿ ಕುರಿ ದನ ಸಾಕೋರು ಎಕ್ಸ್ಪೆಷಲಿ ಏನಂತಾರೆ, ನಮ್ಮ ಹಳ್ಳಿ ಕಡೆ ಹಸಿನ ಗಂಜಲ ಖಾರ ಅಂತಾರೆ, ಮತ್ತು ತಿರ್ಗಾ ಕುರಿ ಗಂಜಲ ಖಾರ, ಅದು ಹೀಟು ಆ ಥರ ಎಲ್ಲ ಅಂತಾರಲ್ವಾ. ಸೊ ನೀವು ಅದಕ್ಕೆ ಕಸ ಗುಡಿಸ್ಬೇಕಾದ್ರೆ, ಹಸಿಂದು ಸಗಣಿ ಎತ್ತಬೇಕಾದ್ರೆ, ಮತ್ತು ತಿರ್ಗಾ ಇವನ ಹಾಲು ಕರಿಬೇಕಾದ್ರೆ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ನಿಮಗೆ
ನೀವು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ 100% ಯಾವುದೇ ಕಾರಣಕ್ಕೂ ನಿಮಗೆ ಸೊಳ್ಳೆ ಕಡಿಯಲ್ಲ, ಒಂದು ಸಗಣಿದು ಗಂಜಲ ಕಾಲ್ಗಾಗಲ್ಲ, ಮತ್ತು ಕುರಿದು ಅದೇನೋ ಖಾರ ಏನೋ ಅಂತೀರಿ, ಆ್ಯಕ್ಚುಲಿ ಅವರು ಕುರಿದೆಲ್ಲ ಹೀಟು ಅಂತ ಅಂತಾರಲ್ವ, ಸೊ ಅದೆಲ್ಲ ನಿಮಗೆ ತಾಗಲ್ಲ. ಸೊ ನೋಡಿ ಈ ಥರ ಸೇಫ್ಟಿ ಇರ್ತದೆ. ಸೇಫ್ಟಿ ಪರ್ಪಸ್ಗೆ ಪ್ರತಿಯೊಬ್ಬರು ರೈತರುಗಳು, ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರು, ಪ್ರತಿಯೊಬ್ಬರು ಓನರ್ಗಳು, ಅಂದರೆ ಫಾರ್ಮಿಂಗ್ ಮಾಡೋ ಓನರ್ಗಳು, ಸೊ ಇದಿಷ್ಟು 3 ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ 100% ನಮ್ಮ ಲೈಫ್ನ ನಾವೇ ಸೇವ್ ಮಾಡ್ಕೋಬೋದು. 3 ಪ್ರಾಡಕ್ಟ್ನು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ, ಬನ್ನಿ. ಓಕೆ, ನೋಡಿ ಗೈಸ್, 3 ಪ್ರಾಡಕ್ಟ್ಗಳು ನಮ್ಮ ರೈತರುಗಳಿಗೆ. ಸೊ ನಾವು ನಮ್ಮ ಸೇಫ್ಟಿಗೋಸ್ಕರ, ನಮ್ಮ ರೈತರುಗಳ ಸೇಫ್ಟಿಗೋಸ್ಕರ, ನಮ್ಮ ರೈತರುಗಳು ಈ ಥರ ಹೊಲ ಗದ್ದೆಗಳಲ್ಲೆಲ್ಲ ಕೆಲಸ ಮಾಡ್ತಿರಲ್ಲ, ಸೊ ಅವ್ರಿಗೆ ಸೇಫ್ಟಿಗೋಸ್ಕರ ನೋಡಿ ಈ 3 ಪ್ರಾಡಕ್ಟ್ನ ನೀವು ಬೈ ಮಾಡಿ ಮಡಿಕೊಂಡ್ರೆ 100% ನಾವು ಸೇಫಾಗಿರ್ಬೋದು, ನಾವು ಹುಷಾರಿಗಿರ್ಬೋದು. ನಮ್ಮ ಫ್ಯಾಮಿಲಿ ನಮ್ಮ ಜವಾಬ್ದಾರಿ ಇರುತ್ತೆ, ನಮ್ಮ ಹೊಣೆ ಇರುತ್ತೆ, ನಮ್ಮ ಫ್ಯಾಮಿಲಿ ಫುಲ್ ಫ್ಯಾಮಿಲಿ ನಮ್ಮನ್ನ ಡಿಪೆಂಡ್ ಆಗಿರುತ್ತೆ. ಸೊ ನಮ್ಮ ಫ್ಯಾಮಿಲಿನ ಸೇವ್ ಮಾಡ್ಕೊಳ್ಳೋದಕ್ಕೆ ನಾವು ಚೆನ್ನಾಗಿರ್ಬೇಕು. ಫಸ್ಟು ನಾವು ಚೆನ್ನಾಗಿರ್ಬೇಕಂದ್ರೆ ಈ ಥರ ಕೆಲಸ ಕಾರ್ಯ ಮಾಡೋ ಜಾಗದಲ್ಲಿ ನಮಗೇನು ತೊಂದರೆ ತಾಪತ್ರೆಗಳಾಗಬಾರ್ದು ಅಂದರೆ ಇದೊಂದು 3 ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿಕೊಂಡ್ರೆ ಖಂಡಿತ ನಾವು ಹುಷಾರಿಗೆ ಸೇಫಾಗಿ ನಾವು ವ್ಯವಸಾಯ ಮಾಡ್ಬೋದು. ನೋಡಿ ಕ್ಯಾಪು ನೋಡಿ ಲುಕ್ ವೈಸ್ ಈ ಥರ ಕಾಣಿಸ್ತೈತೆ, ನೋಡಿ ಹ್ಯಾಂಡ್ ಗ್ಲೌಸು ನೋಡಿ ಈ ಥರ ಕಾಣಿಸ್ತೈತೆ, ಇವನು ನಿಮಗೆ ಶೂಸು ನೋಡಿ ಈ ಥರ ಕಾಣಿಸ್ತೈತೆ. ಇದು ಖಂಡಿತ ಪ್ರತಿಯೊಬ್ಬರು ರೈತರಿಗೂ ಅತ್ಯವಶ್ಯಕ ಇರೋದು, ಮುಖ್ಯವಾಗಿ ಅತ್ಯವಶ್ಯಕತೆ ಇರೋದು. ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಕೊಡ್ತಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಫಾಲೋ ಮಾಡಿ, ಲೈಕ್ ಮಾಡಿ, ಇದೊಂದು ಇನ್ಫಾರ್ಮೇಷನ್ ಇನ್ನೊಬ್ಬರು ರೈತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.